ಮಳವಳ್ಳಿ ತಾಲೂಕಿನ ಡಿ ಹಲಸಹಳ್ಳಿ ಗ್ರಾಮದ ಶ್ರೀ ಷಡಕ್ಷರಿ ಮಠ ದಾಸೋಹ ಮಠ ಮಹಾಕವಿ ಶ್ರೀ ಷಡಕ್ಷರ ದೇವ ಮಂಗಲಮಂಟಪದ ನೂತನ ಕಟ್ಟಡಗಳ ಉದ್ಘಾಟನೆ ಹಾಗೂ ರಾಜಗೋಪುರ ಮತ್ತು ಬಸವ ಮಹಾದ್ವಾರ ಲೋಕಾರ್ಪಣೆ ಕಾರ್ಯಕ್ರಮವು ಮೇ 1ರಂದು ನಡೆಯಲಿದೆ ಎಂದು ಬಸವೇಶ್ವರ ಕೇಂದ್ರದ ತಾಲೂಕು ಅಧ್ಯಕ್ಷ ಚನ್ನಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕನಕಪುರ ಶ್ರೀ ದೇಗುಲ ಮಠಾಧ್ಯಕ್ಷ ಶ್ರೀ ಡಾ ಮುಮ್ಮಡಿ ನಿರ್ವಾಣ ಸ್ವಾಮೀಜಿ ಹಾಗೂ ಶ್ರೀ ಡಾ ಚನ್ನಬಸವ ಸ್ವಾಮೀಜಿ ನೇತೃತ್ವದಲ್ಲಿ ಏಪ್ರಿಲ್ 27ರಿಂದ 29ರವರೆಗೆ ಮಠದಲ್ಲಿ ಧಾರ್ಮಿಕ ಪೂಜಾವಿಧಿ ವಿಧಾನಗಳು ನಡೆಯಲಿದ್ದು, ಏಪ್ರಿಲ್ 29ರಂದು ವಿಮಾನಗೋಪುರ ಕಳಶಾರೋಹಣ ಹಾಗೂ ಕುಂಭಾಭಿಷೇಕ ನಡೆಯಲಿದೆ ಎಂದರು. ಮೇ 1ರಂದು ಧಾರ್ಮಿಕರ ಕಾರ್ಯಕ್ರಮ ನಡೆಯಲಿದ್ದು, ಸುತ್ತೂರು ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ, ಆದಿಚುನ್ನಗಿರಿಯ ಶ್ರೀ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ, ದೇಗುಲ ಮಠದ ಶ್ರೀ ಡಾ ಮುಮ್ಮಡಿ ನಿರ್ವಾಣ ಸ್ವಾಮೀಜಿ, ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ, ಗುರುಸಿದ್ದೇಶ್ವರ ಮಠದ ಗವಿಸಿದ್ದೇಶ್ವರ ಸ್ವಾಮೀಜಿ, ವಿಶ್ವೊಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀ ಡಾ ನಿಶ್ಚಲಾನಂದನಾಥ ಸ್ವಾಮೀಜಿ, ಶ್ರೀ ಡಾ ಚನ್ನಬಸವ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯ ವಹಿಸುವರು ಎಂದು ವಿವರಿಸಿದರು. ಮಳವಳ್ಳಿ ತಾಲೂಕು ಕಸಬಾ ಡಿಎಲ್ಸಳ್ಳಿ ಗ್ರಾಮದಲ್ಲಿ ಶ್ರೀ ಷಡಕ್ಷರ ಗವಿಮಠ ಅಂದರೆ ಏಕದಳ ಬಿಲ್ವಪತ್ರ ಮಠ. ಅಲ್ಲಿ ನಮ್ಮ ಗವಿಮಠದಲ್ಲಿ ಏಕದಳ ಬಿಲ್ವಪತ್ರ ಮಠ ಎಲ್ಲೂ ಇಲ್ಲ, ಅಲ್ಲಿ ನಮ್ಮ ಗವಿಮಠದಲ್ಲಿದೆ. ಆ ಬಿಲ್ವಪತ್ರ ಮಠದ ಷಡಕ್ಷರ ಸ್ವಾಮಿಗಳು ಅಂತ ಅಲ್ಲಿ ನಮ್ಮ ಸ್ವಾಮೀಜಿ ಇದ್ದಾರೆ. ಈ ಸ್ವಾಮೀಜಿಯವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೊಂಬಂತೆ ಅವರು ಚಿಕ್ಕ ವಯಸ್ಸಿನಲ್ಲೇ ಬಹಳ ಶ್ರಮಪಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡಲು ಶ್ರಮಿಸಿದ್ದಾರೆ. ಈ ಮಠದ ಶ್ರೀ ದಾಸೋಹ ಮಠ ಮತ್ತು ಮಹಾಕವಿ ಷಡಕ್ಷರ ಮಂಗಳ ಮಂಟಪ ನೂತನ ಕಟ್ಟಡಗಳ ಉದ್ಘಾಟನೆ ಹಾಗೂ ರಾಜಗೋಪುರ, ನಮ್ಮ ಮಳವಳ್ಳಿ ತಾಲೂಕಲ್ಲಿ ಎಲ್ಲೂ ಇಂಥ ಒಂದು ರಾಜಗೋಪುರ ಕಟ್ಟಿಲ್ಲ. ನಮ್ಮ ಶ್ರೀಗಳು ಈ ಒಂದು ರಾಜಗೋಪುರವನ್ನು ಕೂಡ ನಮ್ಮ ಡಿಎಲ್ಸಳ್ಳಿ ಮಠದಲ್ಲಿ ಕಟ್ಟಿದ್ದಾರೆ. ಅದೊಂದು ಲೋಕಾರ್ಪಣೆ ಕೂಡ ಮಹಾದ್ವಾರ ಎಲ್ಲ ನಡೆಯುತ್ತಿದೆ. ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕನಕಪುರದ ಶ್ರೀಗಳಾದ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ಸಹಕಾರ ಭಾಳ ಮುಖ್ಯವಾಗಿದೆ. ಹಾಗೂ ಕಿರಿಯ ಶ್ರೀಗಳಾದ ಚನ್ನಬಸವ ಸ್ವಾಮಿಗಳು ಕೂಡ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ. ಈ ಮಠಕ್ಕೆ ಷಡಕ್ಷರ ಕವಿ ಮಠ ಎಂದು ಹೆಸರು ಬರಲು ಕಾರಣ ಏನಪ್ಪ ಅಂದರೆ, ನಮ್ಮ ಷಡಕ್ಷರ ಕವಿ ದನಗೂರು ನಮ್ಮ ಪಕ್ಕದಲ್ಲೇ ಮಠದವರು ಷಡಕ್ಷರ ಕವಿಗಳು. ಅವರು ನಮ್ಮ ಹಲಸಳ್ಳಿ ಗವಿ ಮಠಕ್ಕೆ ಅಲ್ಲಿ ಒಂದು ಪ್ರಶಾಂತವಾದ ಸ್ಥಳ ಅಂತೇಳಿ ಈ ರಾಜಶೇಖರ ವಿಲಾಸ, ಗದಾಯುದ್ಧ, ಸಬರಶಂಕರ ವಿಲಾಸ ಅಂತ ಕಾವ್ಯಗಳನ್ನು ರಚಿಸಿದ್ದಾರೆ. ಅದು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲೂ ಕೂಡ ಹೆಸರು ಬಂದಿದೆ. ಆ ಕವಿತೆಗಳನ್ನು ಅಲ್ಲಿ ಪ್ರಶಾಂತವಾದ ಸ್ಥಳ ಅಂತೇಳಿ ಅಲ್ಲೇ ಬಂದು ಅವರು ಕಾವ್ಯಗಳನ್ನು ರಚಿಸಿದ್ದು ಒಂದು ಮುಖ್ಯವಾದ ವಿಷಯ. ಆದ್ದರಿಂದ ಆ ನಮ್ಮ ಮಠಕ್ಕೆ ಶ್ರೀ ಷಡಕ್ಷರಿ ಗವಿಮಠ ಎಂದು ನಾಮಕರಣವನ್ನು ಕೂಡ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ 27ರಿಂದ 28, 29 3 ದಿವಸಗಳು ಹೋಮ ಅವಧಿಗಳು ನಡೆಯುತ್ತಾ ಇರ್ತವೆ. ಹಾಗೂ 1ನೇ ತಾರೀಕು ಮೇ 1ನೇ ತಾರೀಕು ಅವತ್ತಿಗೆ ಬೆಳಗ್ಗೆ 10:30 ಗಂಟೆಗೆ ಧಾರ್ಮಿಕ ಸಭೆಯನ್ನು ಕೂಡ ಇಟ್ಕೊಂಡಿದ್ದೇವೆ. ಈ ನಮ್ಮ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ವೀರಸಿಂಹಾಸನ ಮಠ ಸುತ್ತೂರು ಕ್ಷೇತ್ರ ಇವರ ನೇತೃತ್ವದಲ್ಲಿ, ಪರಮಪೂಜ್ಯ ಶ್ರೀ ನಿರಂಜನ ಸಿದ್ಧಲಿಂಗ ಮಹಾಸ್ವಾಮಿಗಳು, ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠ ತುಮಕೂರು, ಮತ್ತು ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಶ್ರೀ ಡಾ ನಿರ್ಮಲಾನಂದ ಸ್ವಾಮಿಗಳು, ಶ್ರೀ ಆದಿಚುಂಚನಗಿರಿ ಮಠ, ಪರಮಪೂಜ್ಯ ಶ್ರೀ ಗವಿಸಿದ್ದರ ಸ್ವಾಮಿಗಳು, ಶ್ರೀ ಗವಿಸಿದ್ದೇಶ್ವರ ಮಠ ಕೊಪ್ಪಳ. ದಿವ್ಯ ನೇತೃತ್ವವನ್ನು ನಿರಂಜನ ಸ್ವರೂಪಿ ಮುಮ್ಮಡಿ ನಿರ್ವಾಣ ಸ್ವಾಮಿಗಳು, ದೇಗುಲ ಮಠ ಕನಕಪುರ, ಪರಮಪೂಜ್ಯ ಡಾಕ್ಟರ್ ಶ್ರೀ ನಿಶ್ಚಲಾನಂದ ಸ್ವಾಮಿಗಳವರು, ಶ್ರೀ ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠ ಕೆಂಗೇರಿ ಬೆಂಗಳೂರು. ಹಾಗೆ ನಿರಂಜನ ಸ್ವರೂಪಿ ಕನಕಪುರದ ಶ್ರೀ ಕಿರಿಯ ಶ್ರೀಗಳಾದ ಚನ್ನಬಸವ ಸ್ವಾಮಿಗಳವರು ವಹಿಸಿರುತ್ತಾರೆ. ಈ ಧಾರ್ಮಿಕ ಸಭೆಯನ್ನು ಸನ್ಮಾನ್ಯ BS ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ರಾಜಗೋಪುರ ಉದ್ಘಾಟನೆಯನ್ನು ಸನ್ಮಾನ್ಯ HD ಕುಮಾರಸ್ವಾಮಿ ಅವರು, ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರು, ಭಾರತ ಸರ್ಕಾರ, ಪುಷ್ಪ ನಮನ ಸನ್ಮಾನ್ಯ BR ಅಶೋಕ್ರವರು, ವಿರೋಧ ಪಕ್ಷ ನಾಯಕರು, ಕರ್ನಾಟಕ ಸರ್ಕಾರ. ಗೋಷ್ಠಿಯಲ್ಲಿ HR ಅಶೋಕ್, MP ಬಸವರಾಜು, ನಾಗರಾಜು, ಕುಮಾರ್, ಅಶೋಕ್ ಇದ್ದರು.